ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ? ಬೋಟ್ ನೆಕ್ ಡಿಸೈನ್ ಬ್ಲೌಸ್ ಪೇಪರ್ ಕಟಿಂಗ್ ತೋರಿಸಿದೀನಿ, ಬಟ್ಟೆ ಕಟಿಂಗ್ ತೋರಿಸಿದೀನಿ, ಅದ್ರ ಜೊತೆಗೆ ಸ್ಟಿಚಿಂಗ್ ಕೂಡ ತೋರಿಸಿದೀನಿ. ಇವಾಗ ನೆಕ್ಸ್ಟ್ ಬೇಕಾಗಿರೋದು ಸ್ಲೀವ್ ಡಿಸೈನ್ ತೋರ್ಸೋಣ, ಪ್ಲೈನ್ ಹೊಲಿಯೋಣ. ಮ್ಯಾಮ್ ಕಾಯ್ತಾ ಇದೀವಿ, ಒಂಚೂರು ಚೆನ್ನಾಗಿರೋ ಡಿಸೈನ್ ತೋರಿಸಿ ಅಂತಿದ್ದೀರಾ. ಚೆನ್ನಾಗಿರೋ ಡಿಸೈನ್ಸ್ ಅದಕ್ಕೆ ಹಾಕೊಂಡು ಬಂದಿದ್ದೀನಿ. ಈ ಡಿಸೈನ್ ತೋರಿಸೋಣ ಅಂತ. ಆದ್ರೆ ಇದು ಚಿಕ್ಕದಾಗಿದೆ, ಇದು ಸ್ವಲ್ಪ ದೊಡ್ಡದಾಗಿ 10 ಇಂಚಿಗೆ ತೋಳಿಗೆ ಉದ್ದದಲ್ಲಿ ಮಾಡೋಣ ಅಂತ. ಇದು ತುಂಬಾ ಟ್ರೆಂಡಿಂಗ್ ಕೊಡ್ತಾ ಇರುತ್ತೆ. ಈ ಡಿಸೈನು ತುಂಬಾ ಚೆನ್ನಾಗಿದೆ ಕೂಡ. ಈ ಡಿಸೈನ್ ಮಾಡಕ್ ತೋರಿಸ್ತೀನಿ, ನೀಟಾಗಿ ನೋಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ಆದ್ರೆ ಫಸ್ಟ್ ಕಟಿಂಗ್ ಎಲ್ಲ ಪೇಪರ್ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬಂದ್ಮೇಲೆ ಬಟ್ಟೆ ಕಟಿಂಗ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಟ್ಟೆ ವೇಸ್ಟ್ ಮಾಡಬಾರ್ದು. ಅಯ್ಯೋ ಹೋಯ್ತಲ್ಲಪ್ಪ ಅಂತ ಅನ್ಕೋಬಾರ್ದು. ಫಸ್ಟ್ ಡೇದೇ ಚೆನ್ನಾಗಿ ಬಂದಿರ್ಬೇಕು. ಓಕೆನಾ? ಅದಕ್ಕೇನೆ ಪೇಪರ್ ಕಟಿಂಗ್ ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸರಿ, ಇವಾಗ ತೋರ್ಸೋಣ. ಅದಕ್ಕೂ ಮುಂಚೆ ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು, ಮತ್ತೆ ತುಂಬಾ ಜನಕ್ಕೆ ಶೇರ್ ಮಾಡಬೇಕು, ಅವರು ಕೂಡ ಕಲ್ತ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ನಮ್ದು ಚೇತನ ಸಹೋದ್ಯೋಗ ಸಂಸ್ಥೆ ಅಂತ ಇನ್ನೊಂದು ಚಾನಲ್ ಇದೆ, ಅದರಲ್ಲೂ ಕೂಡ ವಿಡಿಯೋಸ್ ಹಾಕ್ತಾ ಇರ್ತೀವಿ, ಕಟಿಂಗು ಸ್ಟಿಚಿಂಗು, ಅದರಲ್ಲೂ ನೋಡ್ಕೊಂಡು ಆರಾಮಾಗಿ ನೀವು ಕಲ್ತ್ಕೊಳ್ಳಿ. ಅದಾದ್ಮೇಲೆ ಇಲ್ಲ ಮ್ಯಾಮ್ ನಾವು ಇನ್ನೂ ಹೆಚ್ಚಾಗಿ ಕಲ್ತ್ಕೊಂಡು ನಾವು ಕೂಡ ಒಳ್ಳೆ ಟೈಲರ್ ಆಗಿ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅಂತಂದ್ರೆ ನಮ್ದು ಕೂಡ ಆನ್ಲೈನ್ ಕ್ಲಾಸ್ ಇದೆ. ಟೈಮಿಂಗ್ಸ್ ಬಂದು 1 ರಿಂದ 3 ಗಂಟೆ ಲೈವ್ ಇರುತ್ತೆ, ಸಂಜೆ 6 ಗಂಟೆಯಿಂದ 8 ಗಂಟೆ ಲೈವ್ ಕ್ಲಾಸ್ ಇರುತ್ತೆ. ಯಾವಾಗ ಬೇಕಾದ್ರೂ ನೀವು ಕ್ಲಾಸಿಗೆ ಸೇರ್ಕೊಂಡು ಆರಾಮಾಗಿ ಕಲ್ತ್ಕೊಂಡು ನೀವು ನಿಮ್ ದುಡಿಮೆನ ನೀವು ಶುರು ಮಾಡ್ಕೋಬಹುದು. ಓಕೆನಾ? ಸರಿ, ಬನ್ನಿ ಇವಾಗ ಡಿಸೈನ್ಸ್ ನ ತೋರಿಸ್ತೀನಿ. ಓಕೆ, ನೋಡಿ, ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿ ಮಿಕ್ಕಿದ ಬಟ್ಟೆ ಮಿಕ್ಕಿದೆ. ಇದನ್ನ 4 ಭಾಗ ಮಾಡಬೇಕು. ಮಾಮೂಲಿ ಬ್ಲೌಸ್ ಪೀಸ್ ಅಲ್ಲಿ 1 ಮೀಟರ್ ತಗೊಂಡಿರ್ತೀವಲ್ಲ, ಬಾಡಿ ಎಲ್ಲ ಕಟ್ ಮಾಡಿರ್ತೀವಿ, ಇನ್ನಿಷ್ಟೇ ಬಟ್ಟೆ ಮಿಗೋದು. ಇದನ್ನ 4 ಭಾಗ ಮಾಡ್ಕೋಬೇಕು. ಬಟ್ಟೆ ಸಾಕಾಗಲ್ಲ ಅಂತ ತುಂಬಾ ಜನ ಅಂತೀರಲ್ವಾ? ಸಾಕಾಗ್ಲಿಲ್ಲ ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಓಕೆ, ಸ್ಟ್ರೈಟ್ ಇದನ್ನ ಕಟ್ ಮಾಡೋಣ. ಓಕೆ, ಇವಾಗ ತೋಳಿನ ಉದ್ದ ಬಂದು ರೆಡಿ ನಮ್ಗೆ 10 ಇಂಚ್ ಬೇಕು. ರೆಡಿ ಬಂದು 10 ಇಂಚ್ ಬೇಕು. 1 ಇಂಚ್ ಎಕ್ಸ್ಟ್ರಾ 11 ಇಂಚು ತಗೋಬೇಕು. ತೋಳಿನ ಉದ್ದ 11 ಇಂಚು. ಸುತ್ತಳತೆ ಬಂದು ರೆಡಿ 5 ಇಂಚ್ ಬರುತ್ತೆ, ಪ್ಲಸ್ 2. 1.5 ಏನಾದ್ರೂ ತಗೋಬಹುದು, 2 ಆದ್ರೂ ತಗೋಬಹುದು. ಅದು ಕಚ್ಚಾ ಬೇಕು ಅಂದಿರೋದಕ್ಕೆ 2 ಇಂಚಿನ ತಗೊಂತಾ ಇದೀವಿ. ಎಷ್ಟಾಯ್ತು? 7 ಇಂಚು ಆಯ್ತು. ತೋಳಿನ ಕೆಳಭಾಗ, ತೋಳಿನ ಉದ್ದದ್ರಲ್ಲಿ ತೋಳಿನ ಕೆಳಭಾಗ 2.5 ಇಂಚಿನ ಕಮ್ಮಿ ತಗೋಬೇಕು. ಓಕೆನಾ? ಎಷ್ಟಾಯ್ತು? 8.5 ಆಯ್ತು. ತೋಳಿನ ಕೆಳಭಾಗ 8.5. ಪ್ಲೈನ್ ತೋಳ್ ಕಟಿಂಗ್ ತುಂಬಾ ಸಲ ತೋರಿಸಿರ್ತೀನಿ, ಕೆಲವ್ರಿಗೆ ಗೊತ್ತಿರುತ್ತೆ, ಮಾಡ್ಕೊಳ್ಳಿ. ಆಯ್ತಾ? ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಡಿಸೈನ್ಸ್ ಎಲ್ಲ ಬರ್ಬೇಕಲ್ವಾ, ಅದಕ್ಕೋಸ್ಕರ. ಇದನ್ನ 3 ಇಂಚು ಸ್ಟ್ರೈಟ್ ತಗೊಂಡು ಈ ರೀತಿ ಡೌನ್ ಮಾಡ್ಬೇಕು ಅಷ್ಟೇ ಕಣ್ರ. ರಂಗೋಲಿ ಬಿಡಿಸ್ದಂಗೆ ಬಿಡಿಸ್ಬೋದು. ಸ್ಲೀವ್ ಕಟಿಂಗ್ ತುಂಬಾನೇ ಈಸಿ. ಇಲ್ಲಿಂದ 2 ಇಂಚು ಮುಂದೆ ಹೋಗಿ ವಾಪಸ್ ಇಲ್ಲಿಗೆ ಬರಬೇಕು. ಬಟ್ಟೆ ಸಾಕಾಗಲ್ಲ. ಇದನ್ನ ಕಟ್ ಮಾಡಿ ಇಲ್ಲಿ ಇಟ್ಕೊಂಡು ನಾವು ಮಾಡೋಣ. ಓಕೆ, ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ತೋಳಿನ ಉದ್ದ ಕ್ಲೋಸ್ ಇರೋ ಕಡೆ ತಗೋಬೇಕು. ತೋಳಿನ ಉದ್ದ ರೆಡಿ 10 ಇಂಚ್ ಇರುತ್ತೆ. 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ 11 ಇಂಚ್ ಆಗತ್ತೆ. ತೋಳಿನ ಸುತ್ತಳತೆ ರೆಡಿ 5 ಇಂಚು, ಎಕ್ಸ್ಟ್ರಾ ಕಚ್ಚಾ ಸೇರಿಸಿದ್ರೆ 2 ಇಂಚು. ಎಷ್ಟಾಯ್ತು? 7. ತೋಳಿನ ಕೆಳಭಾಗ, ತೋಳಿನ ಉದ್ದದ್ರಲ್ಲಿ ನಾವು 2.5 ಇಂಚಿನ ಕಮ್ಮಿ ತಗೊಂಡ್ರೆ 8.5 ಬರುತ್ತೆ. ಈ ರೀತಿ 3 ಇಂಚು ಸ್ಟ್ರೈಟ್ ತಗೊಂಡು ಶೇಪ್ ನ ತಗೋಬೇಕು. ಇಲ್ಲಿ ಶೇಪ್ ಬರುತ್ತೆ. ಇದನ್ನ ಕಟ್ ಮಾಡಿದ ಪೀಸ್ ನ ಅಲ್ಲಿ ಇಟ್ಕೊಂಡು ನಾವು ಶೇಪ್ ನ ಮಾಡ್ಕೊಳ್ಳೋಣ. ಇದನ್ನ ಕಟಿಂಗು ಮತ್ತೆ ಸ್ಟಿಚಿಂಗ್ ಎರಡೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಇದಾಗತ್ತೆ. ಇದಾದ್ಮೇಲೆ ಈ ರೀತಿ ಇಟ್ಕೊಳ್ಳಿ, ಇದನ್ನ ಅಟ್ಯಾಚಿಂಗ್ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಅಟ್ಯಾಚಿಂಗ್ ಇಟ್ಕೊಂಡು 2 ಇಂಚ್ ಅಷ್ಟೇ ಮುಂದೆ ಹೋಗ್ಬೇಕಾಗಿದ್ದು. ಇಷ್ಟು 2 ಇಂಚು ಮುಂದೆ ಹೋಗಿ ವಾಪಸ್ ಇಲ್ಲಿಗೆ ಬರಬೇಕು. ಓಕೆನಾ? ಕಟಿಂಗು ಈ ರೀತಿ ಬೇಕಾದ್ರೆ ಕಟ್ ಮಾಡಿ ನಾವು ಜಾಯಿಂಟ್ ಮಾಡ್ಕೋಬಹುದು. ಕಟ್ ಮಾಡಿ ಇಟ್ಕೊಂಡ್ರೆ ಜಾಯಿಂಟ್ ನಮ್ಗಿರೋ ಮಿಸ್ ಆಯ್ತು ಅಂದ್ರೆ ಈ ತರ ಬಾಕ್ಸ್ ಕೂಡ ಕಟ್ ಮಾಡ್ಕೊಂಡು ನಾವು ಆಮೇಲೆ ಜಾಯಿಂಟ್ ಮಾಡಿದ್ಮೇಲೆ ನಾವು ಕ್ರಾಸಿಗೆ ನೀಟಾಗಿ ಇದೆಲ್ಲ ಕಟ್ ಮಾಡ್ಕೋಬಹುದು. ಹಾಗೆ ಮಾಡೋಣ, ನೀವು ಹಾಗೆ ಮಾಡಿ, ಈಸಿ ಆಗತ್ತೆ. ಓಕೆನಾ? ಇದನ್ನ ಕಟ್ ಮಾಡಿ ಇದನ್ನೆಲ್ಲ ಇದ್ರೊಳಗಡೆ ಎತ್ತಿಟ್ಕೊಳ್ಳಿ. 4 ಪೀಸ್ನ ಇದ್ರೊಳಗಡೆ ಎತ್ತಿಟ್ಕೊಳ್ಳಿ. ಜಾಯಿಂಟ್ ಮಾಡಿದ್ಮೇಲೆ ಮತ್ತೊಮ್ಮೆ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ? ಅದಾದ್ಮೇಲೆ ಡಿಸೈನ್ ಬೇಕೋ ಬೇಡವಾ? ಅದಕ್ಕೆ ಕಾಯ್ತಾ ಇದೀವಿ, ಬೇಕಾ ಬೇಡವೋ ಅಂತೀರಾ? ಓಕೆ, ಇವಾಗ ನಿಮ್ಮ ಬ್ಲೌಸ್ ಅಳತೆ ತಗೊಳ್ಳಿ ಇದರಲ್ಲಿ. ಓಕೆನಾ? ಇದು ಅಳತೆ ತಗೊಂಡು 4 ಭಾಗ ಮಾಡ್ಬೇಕಾದ್ರೆ, ಇದು ಸ್ಯಾರಿ ಅಳತೆ ಡಿಸೈನ್ಗೆ, ಸಾರಿ. ಇದನ್ನು ಬ್ಲೌಸ್ ಪೀಸ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದನ್ನ 4 ಭಾಗ ಮಡಿಸ್ಬೇಕು. ಬ್ಲೌಸ್ ಪೀಸಲ್ಲಿ ಮಿಕ್ಕಿರೋ ಪೀಸ್ ಇದು. 4 ಭಾಗ ಮಡಿಸಿ
ಅದನ್ನು ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಇರೋದು ಇದನ್ನು ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಎಕ್ಸ್ಟ್ರಾ ಮಿಕ್ಕಿದೆಲ್ಲ ಲಾಸ್ಟಲ್ಲಿ ಕಟ್ ಮಾಡೋಣ, ತೊಂದರೆ ಇಲ್ಲ. ಇದನ್ನು ಕಟ್ ಮಾಡ್ಕೊಳ್ಳೋಣ. 2 ತೋಳು ಬರುತ್ತೆ, ಆಯ್ತಲ್ವಾ? ಇದರಲ್ಲಿ ನಾವು ಡಿಸೈನ್ಸ್ ಬಂದು ಎಷ್ಟಕ್ಕೆ ಬೇಕು ನೋಡಿಕೊಂಡು ಲೆಂತ್ ಎಷ್ಟು ಬೇಕು ಅಷ್ಟನ್ನ ತಗೊಂಡು, ಇಲ್ಲಿ ತುಂಬ ಲೆಂತ್ ಆದ್ರೂ ಚೆನ್ನಾಗಿರಲ್ಲ, 3 ಅಥವಾ 3.5 ಇದ್ರೆ ಮಾತ್ರ ಚೆನ್ನಾಗಿರುತ್ತೆ. ಅಟ್ಯಾಚಿಂಗ್ ಎಲ್ಲ ಹೋಗಿ 4 ಇಂಚ್ ಬರಲಿ ಕೆಳಗಡೆಯಿಂದ ಸಾಕು. ಆಮೇಲೆ ಇಲ್ಲಿಂದ ನಾವು 3 ಇಂಚ್ ತಗೊಂಡಿರ್ತೀವಲ್ವಾ, ಆ 3 ಇಂಚಿಗೊಂದು ಚುಕ್ಕಿ ಇಟ್ಕೊಳ್ಳಿ. ಕೆಳಗಡೆಯಿಂದ 4 ಇಂಚಿಗೊಂದು ಚುಕ್ಕಿ ಇಟ್ಕೊಳ್ಳಿ. ಈ ಸ್ಕೇಲ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ ನೀವು. ಇಷ್ಟೇ, ಮುಗಿದೋಯ್ತು ಡಿಸೈನ್. ತುಂಬ ಈಸಿ ಇದು. ಪೇಪರ್ ಕಟಿಂಗ್ ಮಾಡಿ ಇಲ್ಲಿಂದ 3 ಇಂಚ್ ತಗೊಳ್ಳಿ, ಕೆಳಗಡೆಯಿಂದ 4 ಇಂಚ್ ತಗೊಳ್ಳಿ, ಈ ಕಡೆಗೆ ಒಂದು ಕ್ರಾಸಿಗೆ ಒಂದು ಲೈನ್ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ, ಅಷ್ಟೇ. ಓಕೆನಾ? ಮುಗೀತು. ಇಷ್ಟ ಡಿಸೈನ್ಸು ಇದ್ರಲ್ಲಿ ಬರುತ್ತೆ. ಇಲ್ಲಿದೆಯಲ್ಲ, ಇಲ್ಲಿ ಡಿಸೈನ್ ಬರುತ್ತೆ ಸೀರೆ ಕಲರಲ್ಲಿ. ನಿಮ್ಮ ಸೀರೆ ಕಲರ್ದ ಒಂದು 8 ಇಂಚ್ ಇದೆ, ಎಷ್ಟು ಉದ್ದ ಇರುತ್ತೆ 1 ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. 8 ಇಂಚಿಗೆ ಒಂದು ಉದ್ದ ಸ್ಟ್ರೈಟ್ ಕಟ್ ಮಾಡ್ಕೊಂಬಿಡಿ ಇದು. ಓಕೆನಾ? ಕಟ್ ಮಾಡಿಕೊಂಡು 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿಕೊಂಡು ಒಂದು ಆ ಕಡೆಗೊಂದು ಈ ಕಡೆಗೊಂದು ಬಾರ್ಡ್ರೆಲ್ಲ ಕಟ್ ಮಾಡಿ ಬಿಸಾಕಿ ಬೇಡ. ಇದು ಎಷ್ಟು ಬೇಕು ಅಷ್ಟನ್ನು ಕಟ್ ಮಾಡಿ ಸ್ಟ್ರೈಟ್ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಫ್ರಿಲ್ ಬರುತ್ತೆ. ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಕಟಿಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಅಲ್ವಾ, ಇದನ್ನ ಕಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಮತ್ತೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡಿಕೊಂಡು ತೋರಿಸ್ತೀನಿ. ಓಕೆ, ಬನ್ನಿ ಸ್ಟಿಚ್ ಮಾಡೋದು ತೋರಿಸ್ತೀನಿ. ಓಕೆ, ಇವಾಗ ಇದು ಸಾಲ್ಟೇಜ್ ಇದೆಯಲ್ವಾ, ಇದನ್ನ ಅಟ್ಯಾಚಿಂಗ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಬೇಕು. ಫಸ್ಟು ಅಟ್ಯಾಚಿಂಗ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಹೊಲ್ಕೊಳ್ಳೋಣ. ಹೀಗೆ ಸೀದಾ ಸೀದಾ ಹೊಲ್ಕೊಳ್ಳೋಣ. ಒಂದ್ರ ಮೇಲೆ ಒಂದು ಇಟ್ಕೊಳ್ಳೋದು, ಸೀದಾ ಸೀದಾ ಹೊಲ್ಕೊಳ್ಳೋದು. ಈಗ ನೋಡಿದ್ರಿ ಅಲ್ವಾ, ಇದೇ ಥರ ಸೀದಾ ಸೀದಾ ಎಲ್ಲ ಒಂದ್ರ ಮೇಲೆ ಒಂದಿಟ್ಟು ಹೊಲ್ಕೊಳ್ಳಿ. ಆ ಕಡೆ ಸೈಡನ್ನು ಹೊಲ್ಕೊಳ್ಳಿ. ಆಮೇಲೆ ಒಂದೇ ಸಮ ಕಟ್ ಮಾಡೋದನ್ನ ನಾನು ತೋರಿಸ್ತೀನಿ. ಓಕೆ ಓಕೆ, 2 ಸೈಡನ್ನು ಹೊಲ್ಕೊಂಡಿದ್ದೀವಿ. ಈ ರೀತಿ ಹೊಲ್ಕೊಂಡು ಜಾಯಿಂಟ್ ಮಾಡಿಕೊಂಡು ಇದನ್ನ ಶೇಪ್ನ ಕಟ್ ಮಾಡ್ಕೋಬೇಕು. ನೀಟಾಗಿ ಒಂದೇ ಸಮ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಮಾರ್ಕ್ ಹಾಕ್ಕೊಂಡು ಇಲ್ಲ ಪೇಪರ್ ಕಟಿಂಗ್ ಮಾಡ್ಕೊಂಡಾದ್ರೂ ಇದನ್ನ ನೀಟಾಗಿ ಮಾಡಿ ಇಟ್ಕೊಂಬಿಡಿ. ಓಕೆನಾ? ಇವಾಗ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನಾರಿ ಮಾಡ್ಕೋಬೇಕು. ಹೆಂಗಪ್ಪ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನಾರಿ ಮಾಡಬೇಕು ಅಂದರೆ ಈ ರೀತಿ ಇಟ್ಕೊಳ್ಳಿ. ಸೀದೋದ್ರ ಮೇಲೆ ಇಟ್ಕೊಂಡು ಕೆಳಗಡೆನೂ ಮಾಡಬೇಕು, ವಿ ಶೇಪ್ ಮಾಡಬೇಕು. ಒಂದನ್ನ ನೀಟಾಗಿ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆ, ಇದು ಸ್ಟ್ರೈಟ್ ಅಟ್ಯಾಚಿಂಗ್. ಇದು ಸ್ಟ್ರೈಟ್ ಹೊಲ್ದ್ವಿ ಅಲ್ಲ, ಅದಾದಮೇಲೆ ಈ ಶೇಪ್ನು ಹೊಲ್ಕೋಬೇಕು. ಓಕೆ, ಅದಾದಮೇಲೆ ಮತ್ತೆ ಈ ಶೇಪ್, ವಿ ಶೇಪು ನೀಟಾಗಿ ಬರಬೇಕು. ಓಕೆನಾ? ಓಕೆ, ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೀಟಾಗಿ ನ್ಯಾಚ್ ಹೊಡ್ಕೊಳ್ಳಿ. ನ್ಯಾಚ್ ಹೊಡಿಯೋದೇ ತುಂಬ ಇಂಪಾರ್ಟೆಂಟು. ಪ್ರತಿ ಸಲ ಹೇಳ್ತೀನಿ, ಫಿನಿಶಿಂಗ್ ಕೊಡೋದೇ ಅದು. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಓಕೆ, ಹಾಕ್ಕೊಂಡು ಕಿನರಿ ಹಾಕ್ಕೋಬೇಕು. ಯಾವ ರೀತಿ ಕಿನರಿ? ಇವಾಗ ನಾವು ಇಲ್ಲಿ ಕಿನರಿ ಹಾಕೋಣ. ಕಿನರಿ ಅಂದರೆ ಇಲ್ಲಿ ಹಾಕಬೇಕು ನೀಟಾಗಿ. ಫಿನಿಶಿಂಗ್ ಎಲ್ಲ ನೀವು ಅಷ್ಟೇ ನೀಟಾಗಿ ಕೊಡಿ, ಆಯಿತಾ? ಇಲ್ಲೂ ಅಷ್ಟೇ.
ಈಗ ಕೆಳಗಡೆ ಹೊಲ್ದ್ಬಿಟ್ಟು ಈ ಕೆಳಗಡೆ ಹೊಲಿಯೋಣ, ಸುತ್ತನೂ ಹೊಲ್ಕೋಬೇಕು. ಸುತ್ತ ಇಂಪಾರ್ಟೆಂಟ್, ಹಂಗೆ ಬಿಡಂಗಿಲ್ಲ, ಸುತ್ತ ಹೊಲ್ಕೊಂಡ್ರೆ ಫಿನಿಶಿಂಗ್ ಬರೋದು. ಓಕೆ, ಇದು ಅಷ್ಟೇ. ಇದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ತೀನಿ, ಆಮೇಲೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗೆಲ್ಲ ಸುತ್ತ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಇದು ಸ್ಯಾರಿ ಬಟ್ಟೆನ ಉದ್ದು ಕಟ್ ಮಾಡ್ಕೊಂಡಿದ್ವಿ ಅಲ್ಲ, ನಮಗೆ ಇಷ್ಟಿಷ್ಟು ಬೇಕು ಅಂದ್ಬಿಟ್ಟು ಇದು 8 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿರೋದು. ಮಧ್ಯಕ್ಕೆ ಮಾಡಿಸಿ ನ್ಯಾಚ್ ಹೊಡ್ಕೊಂಡಿದ್ದೀವಿ. ಈಗ ನರ್ಗೆ ಕೊಡಬೇಕು. ಯಾವ ರೀತಿ ನರ್ಗೆ ಕೊಡಬೇಕಪ್ಪ ಅದೇ ಇಂಪಾರ್ಟೆಂಟು, ನೀಟಾಗಿ ನೋಡ್ಕೊಳ್ಳಿ. ಸೆಂಟ್ರ್ ನ್ಯಾಚ್ ಹೊಡ್ಕೊಂಡು ಇಲ್ಲಿಂದ 3 ನರ್ಗೆ ಕೊಡಿ. ತುಂಬ ಸಣ್ಣ ಬೇಡ, ಹಂಗಂತ ತುಂಬ ದಪ್ಪ ಬೇಡ, ಮೀಡಿಯಮ್ ಇದ್ರೆ ಸಾಕು. ಓಕೆ, 3, 4, 5 ಜಾಸ್ತಿ ಇದ್ರೆ ಕೊಡಿ, ತೊಂದರೆ ಇಲ್ಲ. ಇದು 2 ಕಡೆ ಬಾರ್ಡ್ರ್ ಜಾಸ್ತಿ ಇತ್ತಲ್ವ, ಹಂಗಾಗಿ ಇದಕ್ಕೆ 3 ಬಂದಿದೆ. ಇಟ್ಟು ನೋಡೋಣ, ಇನ್ನೊಂದು ಬರುತ್ತೆ ಅಂದರೆ ಮಾಡೋಣ. ಓಕೆ, ಇನ್ನೊಂದು ಕೊಡ್ಬೋದಲ್ವಾ, ಇನ್ನೊಂದು 4 ಕೊಟ್ಬಿಡೋಣ. ಓಕೆ, ಇಲ್ಲೂ ಅಷ್ಟೇ ಇನ್ನೊಂದು ಕೊಡೋಣ. ನಿಮ್ಮದು ಬಟ್ಟೆಯಲ್ಲಿ 5 ಬರುತ್ತೆ ಅಂದರೆ ಕೊಡಿ, ತೊಂದರೆ ಇಲ್ಲ. ಬಟ್ಟೆ ಎಷ್ಟಿರುತ್ತೋ ಅದ್ರ ಮೇಲೆ ನರ್ಗೆಗಳು ಬರ್ತಾ ಹೋಗುತ್ತೆ. ಓಕೆ, ಇವಾಗ ಇಂಪಾರ್ಟೆಂಟ್ ಇದೇನೆ, ಇದು ಸೆಂಟ್ರಲ್ಲಿ ಇಟ್ಕೊಂಡು ಒಂದು ಪಿನ್ನನ್ನಾದರೂ ಆಯಿತು, ಗುಂಡು ಪಿನ್ನನ್ನಾದರೂ ಆಯಿತು, ನೀಟಾಗಿ ಇಟ್ಕೊಂಬಿಡಿ. ಈ ಥರ ಹೀಗೆ ನಾನು ಹಾಗೆ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಆದಷ್ಟು ಗುಂಡು ಪಿನ್ನ ಇಟ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ಹಿಂಗಿದೆಯಲ್ವಾ, ಹೀಗೆ ಕ್ರಾಸಿಗೆ ತೊಗೊಂಡು ಬಂದು ಇಲ್ಲಿ ಕೂರಿಸ್ಬೇಕು. ಒಂದ್ರ ಪಕ್ಕ ಒಂದ್ರ ಮೇಲೆ ಕೂರಿಸ್ಬೇಕು. ನರ್ಗೆ ನೀಟಾಗಿ ಕೂರಿಸ್ಕೊಳ್ಳಿ. ನೋಡಿ, ಈ ರೀತಿ ಹಿಂಗೆ ತೊಗೊಂಡು ಬಂದ್ವಿ ಅಲ್ಲ, ಇಲ್ಲೊಂದು ಸ್ಟಿಚ್ ಹಾಕೊಂಡ. ನೀವು ಪಿನ್ನ ಹಾಕ್ಕೊಳ್ರು, ನಿಮಗೆ ಕಷ್ಟ ಆಗುತ್ತೆ ಹಿಂಗೆ ಇಟ್ಕೊಳ್ಳೋದು. ನೀವು ಪಿನ್ನ ಹಾಕ್ಕೊಂಡು ಹಾಕ್ಕೊಳ್ಳಿ. ನಮ್ಗೆ ಅಭ್ಯಾಸ ಇರುತ್ತಲ್ವ, ನಾವು ಹಂಗೆ ಇಟ್ಕೊಂಡು ಮಾಡ್ತೀವಿ. ಓಕೆ, ಇದನ್ನು ಈ ರೀತಿ ಒಂದ್ರ ಮೇಲೊಂದು ಕೂರಿಸ್ಕೊಂಡು ನೀಟಾಗಿ ಕೂರಿಸ್ಕೋಬೇಕು. ಹೀಗೆ ಒಂದ್ರ ಮೇಲೊಂದು ಕೂರಿಸ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕೋಬೇಕು. ಓಕೆ, ಓಕೆ, ಈ ರೀತಿ ಸ್ಟಿಚ್ ಹಾಕ್ಕೊಂಡ್ವಿ ಅಲ್ಲ, ಈ ರೀತಿನೇ ನೀವು ಹಾಕ್ಕೊಳ್ಳಿ. ಇದು ಹಾಕ್ಕೊಂಡು ಇದ್ರ ಮೇಲೆ ಕೂರಿಸ್ಬೇಕು ಅಷ್ಟೆ. ಎಲ್ಲ ಈಸಿ ಇರುತ್ತೆ. ನಿಮಗೆ ಮಾಡೋಕ್ಕೆ ಬರದೆ ಅಯ್ಯೋ ನಮಗೆ ಬರಲ್ಲ ಕಷ್ಟ ಅಂತ ಅನ್ಕೊತೀರ. ನೋಡಿ, ಓಕೆನಾ? ಇವಾಗ ಸ್ಟಿಚ್ ಹಾಕೋಣವಾ? ಬನ್ನಿ ಹಾಕೋಣ. ನೀಟಾಗಿ ಬರಬೇಕು ಸ್ಟಿಚ್ಚು. ಇದನ್ನು ಅಷ್ಟೇ ಕೂರಿಸ್ಕೋಬೇಕಾದ್ರೆ ನೀಟಾಗಿ ನೀವು ಆದಷ್ಟು ಪಿನ್ನ ಹಾಕ್ಕೊಂಡು ಕೂರಿಸಿ. ನಮ್ಗೆ ಹಂಗೆ ಬರುತ್ತೆ, ನಾವು ಕೂರಿಸ್ಕೊತೀವಿ ಅಂದ್ಬಿಟ್ಟು ಮ್ಯಾಮ ಕೂರಿಸೋದಂತ ನೀವು ಕೂರಿಸಿ ತಪ್ಪು ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ಪಿನ್ನಗಳು ಹಾಕ್ಕೊಂಡು ನೀಟಾಗಿ ಕೂರಿಸ್ಕೊಳ್ಳಿ. ಪಿನ್ನ, ಗುಂಡು ಪಿನ್ನ ಏನಾದರೂ ಓಕೆ. ಅಷ್ಟೆ. ಓಕೆ, ಡನ್. ಓಕೆ ಓಕೆ, ನೋಡಿದ್ರಲ್ವಾ ಯಾವ ರೀತಿ ಬಂದಿದೆ ಅಂತೇಳಿ. ಇಲ್ಲೊಂದು ಬಟನ್ ಬರುತ್ತೆ, ಬಟನ್ ಹಾಕಿದ್ರೆ ಈ ಕಲರ್ದೇ ಇಲ್ಲೊಂದು ಬಟನ್ ಬರುತ್ತೆ. ಬಟನ್ ಬಂದಮೇಲೆ ಸೂಪರಾಗಿ ಕಾಣಿಸುತ್ತೆ. ಓಕೆನಾ? ಈಗ ಸ್ಲೀವ್ ಅಟ್ಯಾಚಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸೋಣವಾ? ಇನ್ನೊಂದು ನಾನು ಮಾಡ್ಕೊತೀನಿ, ಆಮೇಲೆ ನಿಮಗೆ ಸ್ಲೀವ್ ಅಟ್ಯಾಚಿಂಗ್ ತೋರಿಸ್ಬಿಡ್ತೀನಿ. ಎರಡು ಒಟ್ಟೊಟ್ಟಿಗೆ ಮಾಡಿದ್ರೆ ಲೆಂತ್ ಆಗುತ್ತಲ್ರೋ. ಆಮೇಲೆ ಮ್ಯಾಮ್ ತುಂಬ ಲೆಂತಾಗಿ ಎಳಿತಾರೆ, ತುಂಬ ಮಾತಾಡ್ತಾರೆ ಅಂತೇಳಿ ಜನಗಳು ಕಮೆಂಟ್ಸ್ ಹಾಕ್ತಾರೆ. ಸೊ ಅದಕ್ಕೇ ಸ್ವಲ್ಪ ಸ್ಲೋ ಮಾಡಿದರೆ ಕಡಿಮೆ ಮಾತ್ರ ಒಂದೊಂದೇ ಸ್ಲೀವ್ನ ತೋರಿಸ್ತಾ ಇದ್ದೀನಿ. ಪಾಪ ಅವ್ರಿಗೂ ನೋಡೋರ್ಗೂ ಬೋರ್ ಆಗಬಾರ್ದಲ್ವಾ ಅಂತ. ಓಕೆ, ನೋಡಿ
ನಿಮಗೂ ಹಂಗೆ ಅನಿಸುತ್ತೇನೋ ಮ್ಯಾಮ್ ಲೆಂತ್ ಮಾಡ್ತಾರೆ ಜಾಸ್ತಿ ಕುಯ್ತಾರೆ ಅಂತ ಅನ್ಸುತ್ತೇನ್ರೋ? ಅನ್ಸೋರು ಕಮೆಂಟ್ ಮಾಡಿ. ಯಾರೋ ಒಂದಿಬ್ರು ಕಮೆಂಟ್ ಮಾಡಿದ್ರು ತುಂಬ ಮಾತಾಡ್ತಾರೆ ಅಂತ, ಅದಕ್ಕೆ ಕೇಳಿದೆ. ಹೌದಾ, ನಿಮಗೂ ಹಂಗೆ ಅನಿಸ್ತಿದ್ಯಾ? ಕೆಲವ್ರಿಗೆ ಮಾತ್ರ ಅನ್ನಿಸ್ತಿದ್ಯಾ, ನಿಮಗೂ ಅನ್ನಿಸ್ತಿದ್ಯಾ ಅಂತ ನೋಡಂಗೆ ಕಮೆಂಟ್ ಮಾಡಿ. ಹೀಗೆ ಜಾಸ್ತಿ ಕಮ್ಮಿ ಮಾತಾಡ್ಬಿಟ್ಟು ಕಮ್ಮಿ ಹೇಳ್ಕೊಡ್ಲಾ, ಜಾಸ್ತಿ ಮಾತಾಡ್ಕೊಂಡು ಜಾಸ್ತಿ ಹೇಳ್ಕೊಡ್ಲಾ, ನೀವೇ ಕಮೆಂಟ್ ಮಾಡಿ. ಅಲ್ವಾ, ನಮಗೂ ಅರ್ಥ ಆಗ್ಬೇಕಲ್ವಾ? ಈ ಕ್ಲಾಸ್ ಅವರು ಅಂದರೆ ಡೈರೆಕ್ಟಾಗಿ ಹೇಳ್ತಾರೆ, ಅರ್ಥ ಆಗತ್ತೆ. ನೀವುಗಳು ಪಾಪ ಹೇಳೋಕ್ಕೆ ನಾವು ಸಿಗಲ್ಲ ಅಲ್ವಾ? ಏನೇ ಇದ್ರೂ ಕಮೆಂಟ್ ಮೂಲಕನೇ ಹೇಳಬೇಕು ನೀವು. ಓಕೆ, ಈ ರೀತಿಯೆಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಇದೆಲ್ಲ ನೆನ್ನೆ ತೋರಿಸಿದ್ನಲ್ವ, ನಾನು ಲೇಸ್ ಹಾಕ್ಕೊಂಡೆ. ನಿಮಗೆ ಲೇಸ್ ಹಾಕೋದು ತೋರಿಸಿರ್ಲಿಲ್ಲ, ಹಾಗೆ ಲೇಸ್ ಒಂದು ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಆಪ್ಷನ್. ಇವಾಗ ಇದನ್ನು ಕರೆಕ್ಟಾಗಿ ಸೆಂಟ್ರಲ್ಲಿ ನ್ಯಾಚ್ ಕೂರಿಸ್ಕೊಂಡು ಅಟ್ಯಾಚ್ ಮಾಡಬೇಕು. ಕಂಪಲ್ಸರಿ ಇದಕ್ಕೂ ಕೂಡ ಫ್ರಂಟ್ ಕಟ್ ಮಾಡಬೇಕು. ಕೇಳಬೇಕಿತ್ತು ನೀವು, ಲೈವ್ ಇದ್ದಿದ್ರೆ ಕೇಳ್ತಾ ಇದ್ರಿ, ಬಟ್ ಕೇಳಕ್ಕೆ ನಿಮ್ಗೆ ಗೊತ್ತಾಗಲ್ಲ, ನಾನೇ ಹೇಳ್ತಾ ಇದ್ದೀನಿ. ಫ್ರಂಟಲ್ಲಿ ಕಂಪಲ್ಸರಿ ಇದನ್ನು ಎಕ್ಸ್ಟ್ರಾ ಕಟ್ಟಿಂಗು ಮಾಡ್ಕೋಬೇಕು, ಇಲ್ಲಾಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. ಓಕೆ, ಕ್ಲೀನಾಗಿ ಕೂರಿಸ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ನೀವು ಇದನ್ನು 2 ಸ್ಟಿಚ್ ಹಾಕಿ, ನಾನು ಮರ್ತೇ ಬಿಟ್ಟೆ, ಇನ್ನೊಂದು ಸ್ಟಿಚ್ ಹಾಕ್ಕೊತೀನಿ ನಾನು. ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಓಕೆ, ಆಮೇಲೆ ಈ ಕಡೆ ಸ್ಟಿಚ್ ಹಾಕ್ಕೊಂಡ್ರೆ ಮುಗೀತು. ಒಂದು ಸ್ಟಿಚ್ ಆಯ್ತಲ್ವ, ಡಬಲ್ ಸ್ಟಿಚ್ ಹಾಕೊಂಬಿಡಿ ಆಯಿತಾ. ಇದೇ ಥರನೇ ಇನ್ನೊಂದು ಸ್ಲೀವ್ನ ಮಾಡಿಕೊಡಿ ಆಯಿತಾ. ಸೇಮೇ ಬರುತ್ತೆ, ಮಾಡೋ ಮೆಥಡ್ ಸೇಮೇ ಇರೋದ್ರಿಂದ ಬೇರೆ ಏನೂ ಚೇಂಜಸ್ ಇಲ್ಲ. ಮತ್ತು ಅದೇ ಹೇಳಿದ್ನಲ್ವ ನಿಮಗೆ, ಮತ್ತೆ ಇನ್ನೊಂದು ಮಾಡ್ತಾ ಕೂತ್ಕೊಂಡ್ರೆ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಸ್ಲೀವ್ ತೋರಿಸ್ತಾ ಇದ್ದೀನಿ, ನೀವು ನೋಡಿಕೊಂಡು ಮಾಡಿಕೊಡಿ. ಇದೇ ಥರ ಸ್ಲೀವ್ ಅಟ್ಯಾಚಿಂಗು ಕೂಡ ಸೇಮೇ ಇರುತ್ತೆ. ಓಕೆನಾ? ನೋಡಿದ್ರಲ್ವ ಯಾವ ರೀತಿ ಬಂದಿದೆ ಅಂತ. ಇಲ್ಲಿಗೆ ಬಟನ್ ಹಾಕಿದ್ರೆ ಸೂಪರಾಗಿ ಕಾಣುತ್ತೆ. ಬಟನ್ ಹಾಕ್ಬಿಟ್ಟೇ ತೋರಿಸ್ಬಿಡ್ತೀನಿ. ಸೈಡ್ ಫಿಟ್ಟಿಂಗ್ ಬಂದು ನಾಳೆ ಹೇಳ್ಕೊಡ್ತೀನಿ ನಿಮಗೆ. ಇದೆರಡು ಸ್ಲೀವ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನನಗೂ ಟೈಮ್ ಆಯಿತು. ಒಂದು ಸೈಡ್ ಫಿಟ್ಟಿಂಗು ಮಾಮೂಲಿ ಪ್ಲೈನ್ ಅಳತೆ ಮೇಲೆ ಹೇಗೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಟ್ಟು ಡಾಟ್ ಎಲ್ಲ ಹಾಕೋದ ತೋರಿಸ್ಕೊಡ್ತೀನಿ. ಓಕೆನಾ? ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.